JDS ಇಂದ ಉಚ್ಚಾಟನೆ ಆದ್ಮೇಲೆ ಬಿಜೆಪಿಗೆ ಯಾಕೆ ಹೋದ್ರಿ? ನಾನು ಬಸವರಾಜ ಬೊಮ್ಮಾಯಿ ಎತ್ತಾಕೊಂಡು ಹೊಂಟರು. ಅಲ್ಲೂ ಕರ್ದ್ ಕಡೆಗೆಲ್ಲ ಇನ್ನು ಹೋಗಲ್ಲ ಬಿಡಿ ತೀರ್ಮಾನ. ಈಗ ಎರಡು ಪಾರ್ಟಿ ಮೇಡಮ್ ಅವ್ರು ಬೇಡ ಅಂತಂದ್ರು ಕೂಡ ಅವ್ರನ್ನೂ ಬೇರೆ ನಿಲ್ಲಿಸ್ಬಿಟ್ರಿ. ನಾನು ದೇವ್ರ ನನ್ನ ಹೆಂಡತಿ 3 ದಿವಸ ಊಟ ಮಾಡಲಿಲ್ಲ. ನೀವು ನಂಬ್ತಿರಿಲ್ಲ. ಬಸವರಾಜ ಬೊಮ್ಮಾಯಿ ನಾನು ತುಂಬಾ ಆಪ್ತಿ ಮಿತ್ರರು. ಅವ್ರ MLA ಆಗೋದಕ್ಕಿಂತ ಮುಂಚೆ, ಮಂತ್ರಿ ಆಗೋದಕ್ಕಿಂತ ಮುಂಚೆ ತುಂಬಾ ಹತ್ರ. ಆ ಬೊಮ್ಮಾಯಿನೂ ಒಬ್ಬ ಕಾರಣ ನಾನು ಹಾಳಾಗಕ್ಕೆ. ಅಲ್ಲ, ನೀವು ಅಶೋಕ್ ಅವರು ಅದೇನೋ ಬಡದ್ ಬಿಸಾಕ್ಬಿಡ್ತೀವಿ, ಬಡದ್ ಬಾಯಿಗೆ ಹಾಕತ್ತೀವಿ ಅಂತ ಎಲ್ಲ ಏನೋ ಓಡಾಡಿದ್ರಂತೆ. ಮಂಡ್ಯನ ಓಡಾಡಿದೋ, ಆದ್ರೆ ಅಶೋಕಣ್ಣ ಮನಸ್ಸೇ ಮಾಡಲಿಲ್ಲ. ಸರ್, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಸರ್ ಪಾಲಿಟಿಕ್ಸ್ ಅಲ್ಲಿ? ನನಗೆ ಭಾಳ ಬೆಸ್ಟ್ ಫ್ರೆಂಡ್ ಕ್ಯಾಪ್ಟನ್ ಗೋಪಿನಾಥ್. ಅದರ್ವೈಸ್ ಈಗ ಆಕ್ಟಿವ್ ಪಾಲಿಟಿಷಿಯನ್ಸ್ ಒಬ್ಬ ಮುಸ್ಲಿಂ ದುಬೈನಲ್ಲಿರ್ತಕ್ಕಂಥ ಜಫರುಲ್ಲಾ ಖಾನ್. ಇಲ್ಲಿ ಸರ್ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಎನಿ 2 ನೇಮ್ಸ್? ನಮಗೆ ಭಾಳ ಆತ್ಮೀಯರು ಅಂದ್ರೆ DK ಶಿವಕುಮಾರ್ ಅವರು ನಮ್ಮ ಸ್ನೇಹಿತರು ಮತ್ತು ಬಂಧುಗಳು. HM ರೇವಣ್ಣ, ರಾಮಲಿಂಗಾರೆಡ್ಡಿ ಬಗ್ಗೆ ನಾನು ಅವ್ರದ್ದು ಏನು ನಾನು ಮಾಡಬಾರ್ದು ಮಾಡಿಸ್ಕೊಂಡಿಲ್ಲ. ನನಗೆ ಒಂದು ಸಂದರ್ಭದಲ್ಲಿ ನಾನು ಈ ಮರ್ಡರ್ ಕೇಸಲ್ಲಿ ತಗಲಾಕೊಂಡಿದ್ದ ಸಂದರ್ಭದಲ್ಲಿ ನನಗೆ ಬಂದು ಸಾಥ್ ಕೊಟ್ಟರು ಆ್ಯಸ್ ಎ ಮಿನಿಸ್ಟರ್ಸ್. ನೀವು ಸಿದ್ದರಾಮಯ್ಯ ಬಣ್ಣನ DK ಶಿವಕುಮಾರ್ ಬಣ್ಣನ? ನಾನು ಸಿದ್ದರಾಮಯ್ಯನವ್ರನ್ನ ಭಾಳ ಲೈಕ್ ಮಾಡ್ತೀನಿ. ಅವ್ರು ಅಹಿಂದ ಕಟ್ಟಿದಾಗ ನಾನು ಅವ್ರ ಜೊತೆ ಹೋದೆ. ಕಾಂಗ್ರೆಸ್ಸಲ್ಲಿದ್ದರು ಅಹಿಂದ ಕಟ್ಟಿದಾಗ. ಯಾಕೆ ಅಂದರೆ ನಾಗಮಂಗಲದಲ್ಲಿ ಕುರ್ಬಾ ಹೋಟೆಲ್ ನನಗೆ ವಿರುದ್ಧಾಗಿ 2 ಸಾರಿ ಕರೆಕ್ಟ್. ಆಗ ಅಹಿಂದ ಕಟ್ಟಿದಾಗ ಅವ್ರಿಂದ ಬರೋಕ್ಕಂತ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆಗೆ ಅವ್ರು ನಿಲ್ಲೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಬರ್ತಿದ್ರು. ನಮ್ಮಪ್ಪ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಇಬ್ರಾಹಿಂ ಸಾಹೇಬ್ರು ಅವರೆಲ್ಲ. ಆಗ್ಲಿಂದಲೂ ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಸಿದ್ದರಾಮಯ್ಯನವ್ರ ಆಡಳಿತ, ಸಿದ್ದರಾಮಯ್ಯನವರು ಅವರು ಇದುವರೆಗೂ ನೀವು ನೋಡ್ತಿರಲ್ಲ, ದೇವರಾಜ್ ಅರಸು ಆದಮೇಲೆ ಸಿದ್ದರಾಮಯ್ಯನವರು ಒಂದು ಹೈ ಸ್ಟ್ಯಾಂಡರ್ಡ್ ವ್ಯಕ್ತಿತ್ವ. ಖರ್ಗೆ ಅವರ RSS ವಿಚಾರ ಸರ್, ಅದರಲ್ಲಿ ಏನಾದರೂ ಕಮೆಂಟ್ ಮಾಡೋಕ್ಕೆ? ತಪ್ಪೇನಿದೆ? ಈಗ ಈ ಇದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ವ್ಯವಸ್ಥೆ. ಏನು ಬೇಕಾದ್ರೂ ಮಾಡಲಿಕ್ಕೆ ಅವ್ರವ್ರಿಗೆ ಹಕ್ಕಿದೆ ವಿತಿನ್ ದಿ ಪ್ಯಾರಾಮೀಟರ್. ಈಗ ನಾನೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ನಡೆಸ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಮಟ್ಟದ ಎಜುಕೇಷನ್ ಕೊಡ್ತಾ ಇದ್ದೀವಿ. ಬಟ್ ನೀವು ಒಂದು ಪರ್ಮಿಷನ್ ತೊಗೋಬೇಕಲ್ಲ, ತೊಗೋಬೋದಲ್ಲ? ಯಾಕೆ ನೀವು ತೊಗೊಳ್ಳಲ್ಲ? ನೀವು PGಗಳಿದ್ದು, PGಗಳೆಲ್ಲ ಲೈಸೆನ್ಸ್ ತೊಗೋಬೇಕು ಅಂತ ಮಾಡಿದ್ದಾರೆ. ನೀವು ಯಾವ ಒಂದು ಕಿರಾಣಿ ಅಂಗಡಿ ಇಡಬೇಕಾದ್ರೆ ಒಂದು 100 ರೂಪಾಯಿ ಕಟ್ಟಿ ಲೈಸೆನ್ಸ್ ತೊಗೋಬೇಕಲ್ಲಮ್ಮ. ನೀವು ಯಾವ್ದಾರ ಒಂದು ಸಂಘ ಕಟ್ಟಬೇಕು ಅಂದ್ರೆ ವೋಟ್ ಹಾಕ್ಬೇಕಂದ್ರೆ ನಾವು ದಾಖಲೆ ಕೊಡಬೇಕಲ್ಲ. ಏನಾಗಿದೆ ಇವ್ರಿಗೆ? ಹಂಗಾರೆ 100 ವರ್ಷದಿಂದ ಮಾಡಿಲ್ಲ, ಈಗ ಅಲ್ಲಿ ಬರ್ತಕ್ಕಂಥ ದುಡ್ಡು ಯಾರು ಲೆಕ್ಕ ತಗೊಳೋರು? ನಾನು ಸ್ಟ್ಯಾಂಡ್ ಪ್ರಿಯಾಂಕಾ ಖರ್ಗೆ ಆ ವಿಚಾರ. ನೀವು ಎಲ್ಲರಿಗೂ ಒಂದೇ ಇದೆ. ನಾನು ಹೇಳಲಿಲ್ವಾ, ನರೇಂದ್ರ ಮೋದಿಯವರು 12 ವರ್ಷ, ಇನ್ನೊಂದು 5 ವರ್ಷ ಕಷ್ಟಪಡ್ಬೋದು ಅಷ್ಟೇ ದೇಶದಲ್ಲಿ. ಅಲ್ಲ, ನೀವು ಎಜುಕೇಷನಿಸ್ಟ್ ಅಲ್ಲ ಸರ್? ಈ ನೀಟ್ ಎಲ್ಲ ಅವ್ಯವಹಾರ ಆಯ್ತಲ್ಲ ಸರ್? ನೀಟಿಗೆ ನಾನು ಸಹಿತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳಿದೆ. ಈಗ ನೀಟ್ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು? ಯಾಕೆ? ನಿಮ್ ಕಾಲ ಹೋಯ್ತು ಸರ್, ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡೋದು ಅದೆಲ್ಲ. ಅಲ್ಲ, ಕೊಡ್ಲೇ ಇಲ್ವಲ್ಲ. ಈಗೇನೋ ತೆಗಿಬೇಕು ಅಂತ ಇದ್ರು, ಅದು ಏನೋ ಪ್ಲಾನ್ ನಡೀತಾ ಇದೆ. ಇದಕ್ಕೆ ಹೆದರಿಕೊಂಬಿಟ್ಟು ತೆಗೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತೆಗಿಬಾರ್ದು ಅಂತ ಇಟ್ಕೊಳ್ತಾರಂತೆ ನೆಕ್ಸ್ಟ್ ನಾಡು ಕ್ಯಾಬಿನೆಟ್ನಲ್ಲಿ. ಈಗ ಒಂದು ಹೇಳ್ತೀನಿ ಕೇಳಿ, ನಾನು ಹೇಳಲಿಲ್ವ ಆಗಲೇ, ಇಡೀ ಇಂಡಿಯಾ ದೇಶದ ಜನನ ಓಟಿನ ಮೂಲಕ ಹೆಂಗೆ ಫೂಲ್ ಮಾಡ್ಬೋದು ಅಂತ ನರೇಂದ್ರ ಮೋದಿಯವರು ಭಾಳ ಚೆನ್ನಾಗಿ ತಿಳ್ಕೊಂಬಿಟ್ಟವ್ರೆ, ಮಾಡ್ತಾವ್ರೆ. ನಮ್ಮವ್ರು ಮಾಡಿಸ್ಕೊಳ್ತಾರೆ. ಇಷ್ಟೇ ಹೇಳ್ತೀನಿ ಸರ್. 2028ರಲ್ಲಿ ಈ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ? ನಾನು ಆ್ಯಸ್ ಎ ಕಾಂಗ್ರೆಸ್ ಮ್ಯಾನ್ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ನಾನು ಈ ಮಾತು ಹೇಳ್ತಿರ್ಲಿಲ್ಲ. DK ಶಿವಕುಮಾರ್ಗೆ DK ಶಿವಕುಮಾರ್ ಬಂಡೆ ಅಂತಾರೆ. 8 ಸಾರಿ ಚುನಾವಣೆಯಲ್ಲಿ ಗೆದ್ದವ್ರೆ. ಇನ್ಯಾರು ಆಗಿದ್ರೆ DK ಶಿವಕುಮಾರ್ ಉಳಿಯೋಕ್ಕಾಯ್ತಿದ್ದ? ಆ ಮನುಷ್ಯ ಬಂಡೆ ಆಗಿರೋ ಹೊತ್ತಿಗೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅಂತವರು, ಅವ್ರಿಗೆ ಏನಾಯಿತು ಹಿಂದೆ ಅದನ್ನೆಲ್ಲ ಸೇರಿಸಿ DK ಅವ್ರ ಮೇಲೆ ತೀರಿಸ್ಕೊಂಡ್ರು. ಅದ್ಯಾರೋ ಗುಜರಾತ್ನವ್ರು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ರು ಅನ್ನೋ ಒಂದೇ. ಅರೆಸ್ಟ್ ಮಾಡಿದ್ದು ನಾನು MP ಆಗಿ ನಾನು ಇದ್ದೆ ಅಲ್ಲಿ. DK ನಾನು JDS MP, ಅವ್ರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ನಾನು ಇದ್ದೆ. DK ಶಿವಕುಮಾರ್ ಏನಾರು ಮರ್ಡರ್ ಮಾಡಿದ್ರಾ? ಯಾರಿಗಾರ ಮಾಡಿಸಿದ್ರಾ? ಅವ್ರ ಮೇಲೆ ಏನಾರ ತೀರ್ಮಾನ ಆಗಿದ್ದ? ಅವರನ್ನು ಅರೆಸ್ಟ್ ಮಾಡಿಸಿದ್ರು, ತೊಂದರೆ ಕೊಟ್ಟರು. ಇವತ್ತು ಅದೆಲ್ಲ ತೊಂದರೆಯನ್ನು ಮೆಚ್ಚಿ 2028ಕ್ಕೆ ನಾನು ಹಳೆ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ನಮಗಿರ್ತಕ್ಕಂಥದ್ದು ಹಳೆ ಮೈಸೂರಿನಲ್ಲೇ JDS ಪರ ಇರೋದು. ನಾನು ಈ ರಾಜ್ಯದ ಒಕ್ಕಲಿಗ ಜನಾಂಗಕ್ಕೆ ಕೈ ಮುಗಿದು ವಿನಂತಿ ಮಾಡ್ತೀನಿ,
ಡಿ ಕೆ ಶಿವಕುಮಾರ್ ಪರವಾಗೂ ನೀವೆಲ್ಲ ನಿಲ್ಬೇಕು ಈ ಸಾರಿ ಚುನಾವಣೆಗೆ. 28ಕ್ಕೆ MLA ಆಗ್ತೀರಾ? ನಾನು MLA ಆಗೋದು ಬೇಕಾಗಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅಂತೀನಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಬಹಳ ನಿಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೆ ಸಂಪೂರ್ಣವಾದಂಥ ವಿವರ ನಾನು ಎಲ್ಲನೂ ಬಿಚ್ಚಿ ಹೇಳ್ಬಿಟ್ಟು LR ಶಿವರಾಮೇಗೌಡರು ಅವರ ರಾಜಕೀಯ ಜೀವನ ಮತ್ತು ಕರ್ನಾಟಕದ ರಾಜಕಾರಣ ಜೊತೆಗೆ ನಡೆದುಕೊಂಡು ಬಂದಿದೆ. ಇನ್ನೂ ಅವರು ಹುರುಪಿದೆ. ಬೆಂಗಳೂರಿನಿಂದ ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹಾತೊರಿತಾ ಇದ್ದಾರೆ. ಮುಂದಿನ 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಎಲ್ಲ ಲಕ್ಷಣಗಳಿವೆ. ಪಾರ್ಟಿ ಇವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಹೇಗೆ ಅವರನ್ನ ಸಕ್ರಿಯ ರಾಜಕಾರಣ ಕಾಂಗ್ರೆಸ್ಸಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಹೇಗಿರ್ತಾರೆ, ಏನಿರ್ತಾರೆ, ಮತ್ತು ಯಾವ್ಯಾವ ಹೊಸ ಕಾಂಟ್ರವರ್ಸಿಗಳನ್ನು ತಗೊಂಬರ್ತಾರೆ ಅಂತ